ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಂಡ್ಯ. ನಮ್ಮ ಇವತ್ತಿನ ಸಬ್ಜೆಕ್ಟ್ KMFಗೆ ಸಂಬಂಧಪಟ್ಟಿದ್ದು. ರಾಜ್ಯದ ರೈತರಿಗೆ ಪರ್ಯಾಯ ಆದಾಯ ಇರೋದು ಅದು KMFನಿಂದ. ಅಂದರೆ ಹಾಲನ್ನು ಮಾರಿ ನಮ್ಮ ರೈತರು ಜೀವನವನ್ನು ಸಾಗಿಸ್ತಾರೆ. ರಾಜ್ಯದ ಪ್ರಮುಖ KMFನಲ್ಲೇ ಇತ್ತೀಚೆಗೆ ಅನೇಕ ರೀತಿಯ ಹಗರಣಗಳು, ಅವ್ಯವಹಾರಗಳು ಮತ್ತು ಬೇರೆ ಬೇರೆ ವಿಚಾರಗಳು ಹೊರಗೆ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದೀನಿ. ಅವ್ರ ಜೊತೆ ಇವತ್ತು ಮಾತಾಡ್ತೀನಿ. ರೇವಣ್ಣವ್ರು ನಮ್ಮ ಜೊತೆ ಮಾತಾಡ್ತಾರೆ ಇವತ್ತಿನ KMF ಹಾಲಾಹಲದ ಬಗ್ಗೆ. ನಾಗರಾಜು, ರೇವಣ್ಣ ಸಿದ್ದಪ್ಪ ಇವ್ರ ಜೊತೆ ಮಾತಾಡೋದಕ್ಕೂ ಮೊದಲು ಕೆಲವು ವಿಚಾರಗಳನ್ನು ನಾವು ನೋಡೋಣ. ಆ ಸಂಕ್ಷಿಪ್ತ ವರದಿಯನ್ನು ನೋಡಿದ ನಂತರ ಮತ್ತೆ ಮಾತಾಡೋಣ. KMFನಲ್ಲಿ ಎಲ್ಲಾ ಕೆಲಸಗಳು ಪೆಂಡಿಂಗ್ ಬಿದ್ದಿವೆ. 55 ಹುದ್ದೆಗಳ ಭರ್ತಿ ಕೆಲಸ ಆಗಿಲ್ಲ. 6 ತಿಂಗಳಿಂದ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಲೇ ಇದೆ, ಮುಗಿದಿಲ್ಲ. ಮುಗಿಯುವ ಲಕ್ಷಣಗಳೂ ಇಲ್ಲ. ನಂದಿನಿ ಹಾಲಿನ ಪೌಡರ್ಗಳು ಬಿಕ್ಕರಿಯಾಗುತ್ತಿಲ್ಲ. ಕಳೆದ ವರ್ಷ 2,000 ಹಾಲಿನ ಪ್ಯಾಕೆಟ್ ಉಳಿದಿತ್ತು. ಈ ವರ್ಷ ಈಗಾಗಲೇ 11,000 ಪ್ಯಾಕೆಟ್ ಬಿಕ್ಕರಿಯಾಗದೆ ಉಳಿದಿದೆ. ರೈತರ ಹಸುಗಳಿಗೆ ನೀಡುವ ಮೇವಿನ ಪ್ರಮಾಣ ಸಹ ಕುಸಿದಿದೆ. ಇದರ ಜೊತೆಗೆ ರೈತರಿಗೆ ಕೊಡಬೇಕಾಗಿರೋ ಬಾಕಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಹೀಗೆ ಬಾಕಿ ಉಳಿಸಿಕೊಂಡಿರುವ ಮೊತ್ತ 250 ಕೋಟಿ ದಾಟಿದೆ. ಆದ್ರೆ ಹಾಗೇನು ಆಗೇ ಇಲ್ಲ ಅಂತಿದೆ ಸರ್ಕಾರ. ಕೇಳಿದ ಪ್ರಶ್ನೆಗೆ ಉತ್ತರಕ್ಕಿಂತ ಹೆಚ್ಚಾಗಿ ಆಗ ನೀವೇನು ಮಾಡ್ತಿದ್ರಿ ಅನ್ನೋ ಪ್ರಶ್ನೆ ಹಾಕಿದೆ. ರೈತರು ಎಲ್ಲೂ ಸಂಕಟದಲ್ಲಿ ಇಲ್ಲ. ಯಾವುದಾದ್ರು ಜಿಲ್ಲೆಗಳಲ್ಲಿ ರೈತರು ನಮಗೆ ದುಡ್ಡು ಬಂದಿಲ್ಲ ಅಂತ ಮಾಧ್ಯಮದಲ್ಲಿ ಹೇಳಿದರೆ ದಯವಿಟ್ಟು ಹೇಳಿ. ಇದನ್ನು ನಮ್ಮ ವಿರೋಧ ಪಕ್ಷದವರು ಉತ್ಪ್ರೇಕ್ಷೆಗೆ ಹೇಳ್ಬೋದು. ಆದರೆ ಅದಕ್ಕೆ ರೈತರಿಗೆ ತೊಂದರೆ ಆಗದ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ, ನಮ್ಮ KMF ನಡ್ಕೊಳ್ತಾ ಇದೆ. ಇದುವರೆಗೆ ಯಾವುದೇ ತೊಂದರೆ ಆಗಿಲ್ಲ. ಈ ಹಾರಾಟ, ತಿಕ್ಕಾಟ, ಗುದ್ದಾಟಗಳ ಮಧ್ಯೆ ಬಡವಾಗ್ತಿರೋದು ರೈತರು. ಹಾಲು ಮಾರಿ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ರೈತರಿಗೆ ಈಗ ಏನು ಮಾಡಬೇಕು ತೋಚದಂತಹ ಸ್ಥಿತಿ. KMF ಅಕ್ಷರಶಃ ಕಿತ್ತಾಟದ ಮಂಡಳಿಯಾಗುತ್ತಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇದ್ರ ಬಗ್ಗೆ ಮಾತಾಡೋದು ನನ್ನ ಜೊತೆ ರೇವಣ್ಣ ಸಿದ್ದಪ್ಪ, ನಾಗರಾಜ್ ಇದ್ದಾರೆ. ರೇವಣ್ಣ ಸಿದ್ದಪ್ಪನವರೇ, ಈಗ ಒಂದು ಸಂಕ್ಷಿಪ್ತ ವರದಿಯನ್ನು ತೋರಿಸಿದ್ವಿ. ಏನಾಗ್ತಾ ಇದೆ KMFಲ್ಲಿ? ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ? ಅಮಿತ್ ಅವರೇ, ತಾವು ಹೇಳಿದಾಗೆ ಈಗೇನೋ ಹೇಳಿದ್ರಲ್ಲ, ಏನೋ ರಾಜ್ಯದ ರೈತರಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ. ಇದು ಸುಳ್ಳು. ಇದು ಸರ್ಕಾರಕ್ಕೂ ನಮಗೂ ಸಂಬಂಧ ಏನು ಅಂದರೆ, ನಾವು ಉತ್ಪಾದಕರಿಗೆ ನಮ್ಮ ಒಕ್ಕೂಟಗಳು ಮತ್ತು ನಮ್ಮ KMFಯಿಂದ ನಾವು ಹಣವನ್ನು ಬಿಡುಗಡೆ ಮಾಡಬೇಕು ಹೊರತು ಇದಕ್ಕೆ ಸರ್ಕಾರ ಏನು ಮಧ್ಯಸ್ಥಿಕೆ ಇಲ್ಲ. ಅದಕ್ಕೆ ನಾವು ಇವತ್ತು ಒಂದು ಇದು ಬಿಟ್ಟೆ. ಯಾಕೆಂದರೆ ನಮ್ಮ ಭಾರತದ ಹೈನು ಅಭಿವೃದ್ಧಿಯಲ್ಲಿ ನಮ್ಮ ಏನು ಕುರಿಯನ್ ಅವ್ರನ್ನ ಒಂದು ಈ ಸಂದರ್ಭದಲ್ಲಿ, ಏಕೆಂದರೆ ಅವರು ನಿನ್ನೆ ನಿಧನ ಆಗಿದ್ದಾರೆ, ಅವರಿಗೆ ನಾವು ಒಂದು ಕೃತಜ್ಞತೆಯನ್ನು ಅರ್ಪಿಸಿ ಹಾಗಾಗಿ ಯಾವುದೇ ರೀತಿಯಾದಂಥ ನಮ್ಮ ಸರ್ಕಾರದಿಂದ ಒಂದು ರೀತಿಯಾದಂಥ ಇದು ಏನಿಲ್ಲ. ಇದು ಏನು ನಮ್ಮ ಸಹಕಾರ ಮಂತ್ರಿಗಳು ಹೇಳಿದ ಹಾಗೆ, ಈಗ ಹಾಲಿನ ಪುಡಿ ಪೆಂಡಿಂಗ್ ಇರೋದು ಸುಮಾರು 240 ಕೋಟಿದು, 250 ಕೋಟಿ ರೈತರಿಗೆ ಹಣ ಕೊಡಬೇಕು ಅನ್ನೋದೇನು ಹಾಗಾದ್ರೆ ಸುಳ್ಳು? ಅದು ಅಲ್ಲ, ಅದು ರೈತರಿಗೆ ನಾವು ಹಾಲು ಯಾವುದು ಪೆಂಡಿಂಗ್ ಏನಿಲ್ಲಲ್ಲ. ಎಲ್ಲ ಒಕ್ಕೂಟಗಳಿಂದ ಯಾವುದೇ ಆದಂಥ ವ್ಯವಸ್ಥೆ ಇರುತ್ತೆ. ಈಗ ಸರ್ಕಾರ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಬೋದು ಹೊರತು ಇದಕ್ಕೆ ಸರ್ಕಾರ ಹೊಣೆ ಅಲ್ಲ. ಇದು ವಿರೋಧ ಪಕ್ಷಗಳು ಮಾಡ್ತಾರಂಥ ಅವರು ಇರೋಂಥ ಒಂದು ಕೈವಾಡ ಹೊರತು ಬೇರೆ ರೀತಿಯಾದಂಥ ಇದಕ್ಕೆ ನಾವು ನಮ್ಮ ಒಕ್ಕೂಟಗಳು, ಈ ಸ್ವಾಯತ್ತತೆ ಸಂಸ್ಥೆ ಇದು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಬೇಕು ಹೊರತು ನಾವು ಪ್ರತಿಭಟನೆ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅನ್ನೋದಕ್ಕೆ ಇದು ಯೋಗ್ಯ ಅಲ್ಲ. ಇದು ಸರ್ಕಾರ. ರೈಟ್. ನಾಗರಾಜ್ ತಾವೇನಂತೀರಿ? ಸರ್, ನನ್ನ ಅಭಿಪ್ರಾಯ ಏನಂದರೆ, ಈಗ ಸ್ವತಂತ್ರ ಬಂದಾಗಿಂದ ಕರ್ನಾಟಕ ರಾಜ್ಯದಲ್ಲಿ ನನ್ನ ಕೈಲಿ ಒಂದೇ ಒಂದು ಅಂಕಿಅಂಶ ತಮ್ಮ ಮುಂದೆ ಪ್ರಸ್ತಾಪ ಮಾಡಿ ಇಷ್ಟಪಡ್ತೀನಿ. ಹೇಳಿ. 1,080 ಕೋಟಿ ಸರ್ಕಾರ ಬಿಡುಗಡೆ ಮಾಡಿದೆ. ಭಾರತ ದೇಶದಲ್ಲಿ ₹1 2 ಒಂದು ಲೀಟರ್ ಹಾಲು ಕೊಟ್ಟಂತ ಬಿಜೆಪಿ ಸರ್ಕಾರ ಏನಿದೆ, ಇಲ್ಲಿವರೆಗೂ ಯಡಿಯೂರಪ್ಪನವ್ರ ನೇತೃತ್ವ ಬಂದಂತ ಸರ್ಕಾರ 1,080 ಕೋಟಿ ಕೊಟ್ಟಿದೆ. ಬೆಂಗಳೂರು ಒಕ್ಕೂಟ ಒಂದಕ್ಕೆ 237 ಕೋಟಿ ಬಂದಿದೆ. ಕೋಲಾರ ಒಂದಕ್ಕೆ 188 ಕೋಟಿ ಬಂದಿದೆ.
ಮೈಸೂರಿಗೆ 1130 ಕೋಟಿ ಬಂದಿದೆ, ಮಂಡ್ಯಗೆ 112 ಕೋಟಿ ಬಂದಿದೆ, ತುಮಕೂರಿಗೆ 992 ಕೋಟಿ ಬಂದಿದೆ, ಹಾಸನಕ್ಕೆ 114 ಕೋಟಿ ಬಂದಿದೆ, ಶಿವಮೊಗ್ಗಕ್ಕೆ 60 ಕೋಟಿ ಬಂದಿದೆ, ದಕ್ಷಿಣ ಕನ್ನಡಕ್ಕೆ 52 ಕೋಟಿ ಬಂದಿದೆ. ಇದು ಫ್ರೀ ದುಡ್ಡು, ಉಚಿತವಾಗಿ. ಯಾರಾದರೂ ರಾಜಕೀಯ ಪಕ್ಷದವರು, ಕಾಂಗ್ರೆಸ್ ಇನ್ನು ಇತರೆ ಪಕ್ಷಗಳು ಯಾರಾದರೂ ಒಬ್ಬರು ನಾವು ನೇರವಾಗಿ ರೈತರಿಗೆ 100 ರೂಪಾಯಿ ಸಹಾಯ ಮಾಡಿದ ಅಂತಕ್ಕಂಥ ಯಾವುದೋ ಒಬ್ಬ ರಾಜಕೀಯ ಮುಖಂಡ ಹೇಳಿದ್ರೆ ಈ ನಮ್ಮ KMF ಸ್ಥಾನಕ್ಕೆ ಮತ್ತೆ ನಾವು ರಾಜಕೀಯ ಸನ್ಯಾಸ ತಗೋತೀವಿ. ಯಾವುದೇ ಒಂದು ಹೈನುಗಾರಿಕೆ ಪ್ರೋತ್ಸಾಹ ಕೊಟ್ಟಂಥ BJP ಸರ್ಕಾರ ಬಿಟ್ಟರೆ ಯಾವುದೇ ಸರ್ಕಾರ ಇಲ್ಲಿವರೆಗೂ, ಈಗ ಸುಮಾರು ಉದಾಹರಣೆಗೆ ಅಲ್ಲಿ ರೇವಣ್ಣರು ಕೂತಿದ್ದಾರೆ, ಅವ್ರನ್ನೇ ಒಂದು ಪ್ರಶ್ನೆ ಕೇಳಿ, 15 ವರ್ಷ KMF ಚೇರ್ಮನ್ ಆಗಿದ್ದಾರೆ, 6 ರೂಪಾಯಿಂದ 9 ರೂಪಾಯಿ ರೈತರಿಗೆ ಕೊಟ್ಟು ಸಿಕ್ತು ಪ್ರೈಸು. ಇವತ್ತು 20 ರೂಪಾಯಿ 62 ಪೈಸೆ ಒಂದು ಲೀಟರ್ ರೈತರಿಗೆ ಸಿಗುತ್ತೆ. 15 ವರ್ಷ KMF ಚೇರ್ಮನ್ ಆದಂತ ವ್ಯಕ್ತಿ ಕೇವಲ ಅಲ್ಲಲ್ಲ, ಒಂದ್ ನಿಮಿಷ ಹೇಳ್ಬಿಡ್ತೀವಿ ಅಮಿತ್ ಅವರೇ. ಈಗ 15 ವರ್ಷ ಏನು ಅವ್ರು ಚೇರ್ಮನ್ ಕೆಲಸ ಮಾಡಿದ್ದಾರೆ, 1994 ಬಂದ್ರೆ ಅವರು 2009 8ರಲ್ಲಿ ಹೋಗ್ತಾರೆ ಅವರು. ಕೇವಲ 6ರಿಂದ 8 ರೂಪಾಯಿ 9 ರೂಪಾಯಿ ರೈತನ ಕೈ ಸೇರ್ತಾ ಇರ್ತದೆ. ಇವತ್ತು ರೈತ ಭಾಳ ಸಂತೋಷವಾಗಿದ್ದಾನೆ. ಹೌದು, ಪೌಡರ್ ಸ್ಟಾಕ್ ಇದೆ, ಅದು ಮಾರಬೇಕಾದ ಡ್ಯೂಟಿ ಒಕ್ಕೂಟಗಳು KMF ಮಾತ್ರ, ಸರ್ಕಾರದಲ್ಲ. ಏನು ಅದು ಮಾರಿದ್ರೆ ಖಂಡಿತ 220 230 ಕೋಟಿ ಬರ್ತದೆ. ಅದಕ್ಕೇನು ಡಿಫ್ರೆನ್ಸ್ ಕಾಸ್ಟ್ ಏನು 135 ಮಾರ್ಕೆಟ್ ಹಿಡಿದೆ, ನಮ್ಮ ಪ್ರೊಡಕ್ಷನ್ ಕಾಸ್ಟ್ 160 ರೂಪಾಯಿ ಇದೆ. 30 ರೂಪಾಯಿ ಸರ್ಕಾರ ಕಟ್ಕೊಟ್ರೆ ಕೇವಲ 36ರಿಂದ 40 ಕೋಟಿ ಆಗುತ್ತೆ. 40 ಕೋಟಿ ಸರ್ಕಾರ ನಮ್ಮನ್ನು ಯಡಿಯೂರಪ್ಪನ ಕರ್ಕೊಂಡೋಗಿದ್ರು, ನಾವೆಲ್ಲ ಹೋಗಿ ಭೇಟಿಯಾಗಿದ್ದು ಮುಖ್ಯಮಂತ್ರಿಗಳನ್ನ. 40 ಕೋಟಿ 50 ಕೋಟಿ ಬಿಡುಗಡೆ ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಯಡಿಯೂರಪ್ಪ ಹೇಳಿದ್ದಾರೆ. 40 ಕೋಟಿ ಬಿಡುಗಡೆ ಆದರೆ ಖಂಡಿತ ಪೌಡರ್ ಮಾರಿದ್ರೆ ನಮ್ಗೆ ಏನು ಹೊರೆ ಆಗೋದಿಲ್ಲ. ಪೌಡರ್ ಸ್ಟಾಕ್ ಇದೆ. ಈ ಪೌಡರ್ ಯಾಕೆ ಸ್ಟಾಕ್ ಉಳ್ಕೊಂಡಿದೆ ಅದನ್ನ ಕೇಳ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಪ್ರೈಸ್ 160 ರೂಪಾಯಿ, ನಮ್ಮ ಕಾಸ್ಟ್ ಬೀಳುತ್ತೆ 135 ರೂಪಾಯಿ ಇದೆ. ಒಂದು ಕಡೆ ಅಧ್ಯಕ್ಷರಿಲ್ಲ, ಇಲ್ಲಿ ಎಣ್ಸಿದಪ್ಪರ ಕೇಳಿ, ಒಂದು ಕಡೆ ನಿಮ್ಮ ಅಧ್ಯಕ್ಷರಿಲ್ಲ, ಅವ್ರು ಜೈಲಲ್ಲಿ ಇದ್ದಾರೆ. ಇರ್ಲಿ, ಅದು ಬಿಡಿ, ಅದು ರೂಟೀನ್, ಇದು ನಡ್ಕೊಂಡು ಹೋಗುತ್ತೆ. ಪಾಪ ಅವ್ರಿಗೆ ನಾವು ಅವ್ರ ಕಷ್ಟದಲ್ಲಿದ್ದಾಗ ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ. ನಾನು ಹೇಳೋದು, ಈ ಪೌಡ್ರು ಮಾರೋ ವಿಚಾರ ಈಗ ಒಂದ್ ನಿಮಿಷ, ಇದೇ ರೇವಣ್ಣವರು NDDB ಮೆಂಬರ್ ಆಗಿದ್ರು. ಯಾವಾಗ? ಡಿಸೆಂಬರ್ ಜನವರಿ ಒಳಗೆ. ಅವಾಗ NDDB ಕೇಂದ್ರ ಸರ್ಕಾರ 50,000 ಟನ್ನ ಇಂಪೋರ್ಟ್ ಮಾಡ್ತು. ಅವಾಗ ಯಾಕೆ ಮಾತಾಡಲಿಲ್ಲ ಇವರು? ಅಲ್ಲ, ರೈಟ್. ಈಗ KMF ಅಧ್ಯಕ್ಷರು ಇಲ್ಲದ ಸಂದರ್ಭದಲ್ಲಿ ಬೇರೆ ಯಾರು ಇದನ್ನ ಕೆಲಸ ನಿರ್ವಹಿಸಬೇಕು? ಅವರ ಅನುಪಸ್ಥಿತಿಯಲ್ಲಿ ತಾವು ಮೀಟಿಂಗ್ ಹೆಂಗ್ ಕರಿಬಹುದು? ತಾವು ನಾವು ಕರೆದಿಲ್ಲ. ಬೈಲಾದಲ್ಲಿ ಒಂದು ನಿಮಿಷ, ಬೈಲಾದಲ್ಲಿ ಏನಿದೆ ಅಂದ್ರೆ ಸೀನಿಯರ್ ಮೋಸ್ಟ್ ಮೆಂಬರ್ ಮೀಟಿಂಗ್ ಕರಿಬೇಕು ಅಂತಿದೆ. ಸೀನಿಯರ್ ಮೋಸ್ಟ್ ಜೂನಿಯರ್ ಅಂತ ಬರೋದಿಲ್ಲ ಇಲ್ಲಿ. ಎಲ್ರಿಗೂ ಒಂದೇ, ಎಲ್ಲರೂ ಒಂದೇ. ಜೂನಿಯರ್ ಎಲ್ಲ ಒಂದೇ. ಸೀನಿಯರ್ಗೆ ಏನು ಬೇರೆ ಚೇರು, ಜೂನಿಯರ್ಗೆ ಏನು ಸಣ್ಣ ಚೇರು ಏನಿಲ್ಲ. ಇಲ್ಲಿ ಎಲ್ಲರೂ ಒಂದೇ. ಬೈಲಾದ್ರೆ ಆತರ ಅವಕಾಶ. MLAಗಳು ಅಂತ ಹೇಳಿದ್ರೆ, ಸೀನಿಯರ್ MLAಗಳು ಅಂತ ಹೇಳಿದ್ರೆ ಅವ್ರಿಗೆ ಸಪರೇಟ್ ಆಗಿ ಏನಾರ ಬೇರೆ ಕುಂದಿರ್ತಾರ? ಮುಂದೆ ಕೂರಿಸ್ಬೋದು ಅಷ್ಟೇ ಹೊರತು, ಮುಂದೆ ಕೂರಿಸ್ಬೋದು ಮಾನವೀಯತೆಯ ದೃಷ್ಟಿಯಿಂದ ಹೊರತು ನಾವೇನು ಅದಕ್ಕೆ ಸೀನಿಯರು ಜೂನಿಯರು ಅನ್ನೋ ಒಂದು ಪದ ಏನು ಇಲ್ಲಲ್ಲಿ. ಆದರೆ ಇಂಥ ಸಂದರ್ಭದಲ್ಲಿ, ಸಂಕಷ್ಟದ ಸಂದರ್ಭದಲ್ಲಿ ನಿರ್ವಾಹಕ ನಿರ್ದೇಶಕನಾದನು ಕರಿಬೇಕು ಹೊರತು ಅದರ ಸೀನಿಯರ್ ಡೈರೆಕ್ಟ್ರು ಹೆಂಗೆ ಕರೆಯಕ್ಕೆ ಬರುತ್ತೆ? ಕರೆಯಕ್ಕೆ ಬರಲ್ಲ. ಯಾರಿಗೂ ಅಧಿಕಾರ ಇಲ್ಲ. 29G ಒಳಗೆ ನೋಡಿ, ಈಗ ಆಕ್ಟು 29G ಒಳಗೆ ನೋಡಿ, ಅದರೊಳಗಿದೆ ಅದು. ಸರಿ, ಹಾಗಾದ್ರೆ ಒಟ್ಟಾರೆ KMF ನಲ್ಲಿ ಈ ರೀತಿ ಪ್ರತಿನಿತ್ಯ ಆಗ್ತಾ ಇರೋ ಇದಕ್ಕೆ ಏನ್ ಕಾರಣ? ಸರ್, ನಾನು ಹೇಳೋದಿಲ್ಲ, ಪೌಡ್ರ್ ಮಾರಬೇಕು. ಪೌಡ್ರ್ ಮಾರತಕ್ಕಂತಿಗೆ ಕೇವಲ 40 ಕೋಟಿ ರೂಪಾಯಿ ಡಿಫ್ರೆನ್ಸ್ ಕಾಸ್ಟ್ ಅಂದರೆ ಮಾರ್ಕೆಟ್, ಅದಕ್ಕೆ 40 ಕೋಟಿ ಸರ್ಕಾರಕ್ಕೆ ಅಪೀಲ್ ಮಾಡ್ತೀವಿ. ಆ ಪೌಡ್ರ್ ಮಾರ್ತೀವಿ, ಮಾರ್ಬಿಟ್ಟು ರೈತರಿಗೆ ದುಡ್ಡು ಹೋಗುತ್ತೆ ಹೊರತು ಒಕ್ಕೂಟಗಳೇ ಅಧ್ಯಕ್ಷಗಳಿದ್ದಾರೆ, ಡೈರೆಕ್ಟರ್ಗಳಿದ್ದಾರೆ. ನಮ್ಮ ಬೋರ್ಡ್ ಇದ್ದಂಗೆ 13 ಒಕ್ಕೂಟಕ್ಕೆ 13 ಜನ MDಗಳಿದ್ದಾರೆ, 13 ಜನ ಡೈರೆಕ್ಟರ್ ಇದ್ದಾರೆ, ಒಬ್ಬ ಅಲ್ಲೂ ಅಧ್ಯಕ್ಷರಿರ್ತಾರೆ. ಎಲ್ಲ ಸೇರಿ ಕುಲಂಕುಷ ಪರಿಸ್ಥಿತಿ ಮಾಡೋಕೆ ಹೊರತು BJP ಸರ್ಕಾರ ಮಾಡ್ತು KMF ಏನೋ ಆಗೋಯ್ತು ಅನ್ನೋದಲ್ಲ. KMF ಖಂಡಿತ ಇವತ್ತು 12 ರೂಪಾಯಿಂದ 24 ರೈತ ಕೈ ಸೇರ್ತದೆ. ಹಿಂದೆ ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ಪಾರ್ಟಿ ನೋಡಿ, ಅದರ ಅನುಪಸ್ಥಿತಿಯಲ್ಲಿ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕರನ್ನೇ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ವಲ್ಲ? ಯಾಕೆ? ಒಂದ್ ನಿಮಿಷ ಯಾವ ವಿಚಾರದಾಗ ವ್ಯವಸ್ಥಾಪಕ ನಿರ್ದೇಶಕರು ನಾವು ಮೊನ್ನೆ 5ನೇ ತಾರೀಕು ಬದಲಾವಣೆ ಮಾಡಿದ್ವಲ್ಲ? ಯಾಕೆ ಮಾಡಿದ್ರಿ? ಹೇಗೆ ಮಾಡಿದ್ರಿ? ಅವ್ರ ಮೇಲೆ ಇರೋಂಥ ಆರೋಪಗಳು. ಯಾರ ಮೇಲೆ? ಅವ್ರ ಮೇಲೆ ಏನು ವೆಂಕಟರಾಮ ಅವರು ಇದ್ದಾರೋ ಅವ್ರ ಮೇಲೆ ಹಿಂದೆ ರೇವಣ್ಣರೇ, HD ರೇವಣ್ಣವರೇ 7/5/2012ರಲ್ಲಿ ಈ ಏನೇನು ಇದರೊಳಗೆಲ್ಲ ಅವರು ಇದಾಗಿದೆ ಅದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಅವರು ರೇವಣ್ಣರು ಹೇಳಿದ್ದಾರೆ, ಇವರು ಎಂತ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಿದ್ದಾರೆ ಎಲ್ಲದು. ಹಾಗಾಗಿ ನಾವು ಅಲ್ಲಿಗೆ 3 ತಿಂಗಳು ಟೈಮ್. ತಮ್ಮಿಬ್ಬರ ಪ್ರಕಾರ KMF ಅಲ್ಲಿ ಎಲ್ಲವೂ ಸರಿಯಾಗಿದೆ. ಸೊ ತಾವೀಗ MD ಮಾರಿದ್ದು ಕರೆಕ್ಟ್ ಇದೆ, ಮತ್ತು ಈಗ ಹಾಲಿನ ಪುಡಿ ಪೆಂಡಿಂಗ್ ಇರೋದು ಹೌದು, ಬೆಣ್ಣೆ ಇರೋದು ಹೌದು, ರೈತರಿಗೆಲ್ಲ ಹಣ ಕೊಡಲಾಗಿದೆ, ಎಲ್ಲವೂ ಸರಿ ಹಾಗಾದ್ರೆ ಸರಿ ಈಗ ಮಾರಿ ಕೊಡಬೇಕೆ ಹೊರತು
ಈ ಸರ್ಕಾರ ಈಗ 1,000 ಕೋಟಿ ಬಗ್ಗೆ ಕೊಟ್ಟದ ಬಗ್ಗೆ ಯಾರು ಮಾತಾಡಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಪೌಡರ್ ಸ್ಟಾಕ್ ಇರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಪೌಡರ್ ಸ್ಟಾಕ್ ಇದೆ. ಒಂದ್ ನಿಮಿಷ ಅಮಿತ್ ಅವರೇ, ಅದಕ್ಕೆ ಬಂದು ಯಾಕೆ ಚರ್ಚೆ ಅಮಿತ್ ಇದೆ? ಅವರೇ, ಓಕೆ ಈಗ ಒಂದ್ ನಿಮಿಷ, ಹೇಳಿ. 1000 Quick ಆಗಿ ಹೇಳಿ ಕೋಟಿ ಸರ್. ಕೊಟ್ಟಂತ ಒಬ್ಬ ಧೀಮಂತ ನಾಯಕ, ನಾವೇನು ಭಾರತದ ಅಭಿವೃದ್ಧಿ ಕುರಿಯನ್ನು ಏನು 5 ಅಭಿವೃದ್ಧಿ ಕುರಿಯನ್ನು ಅಂತಾರೋ ಅದೇ ರೀತಿಯಾಗಿ ನಮ್ಮ BS ಯಡಿಯೂರಪ್ಪನವ್ರನ್ನ ನಮ್ಮ ಕರ್ನಾಟಕದ 5 ಅಭಿವೃದ್ಧಿಯ ಕುರಿಯನ್ನು ಅನ್ಬೋದು ಅಂತೇಳಿ Right sir, right ನಾನು sir. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ರಣಸೋದ್ ಅವರು, ಥ್ಯಾಂಕ್ ಯು ನಾಗರಾಜ್. ಚರ್ಚೆ ಬಿಗ್ ಡಿಬೇಟ್ ಮುಂದುವರಿಯುತ್ತೆ. ನಮ್ಮ ಜೊತೆ ರೇವಣ್ಣ ಜಯನ್ ಆಗ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ಒಂದು ಚಿಕ್ಕ ಬ್ರೇಕ್ ನಂತರ